ಧನುಷ್. ನೋಡಿ, ಧನುಷ್ಗೆ ರಕ್ಷಿತಾಗೆ ಪರ್ಸ್ನಲ್ ಆಗಿ ಯಾವುದೇ ರೀತಿಯಾದಂಥ ಒಂದು ಭಿನ್ನಾಭಿಪ್ರಾಯಗಳೇನು ಎಲ್ಲೂ ಇರೋದಿಲ್ಲ. ಡೈರೆಕ್ಟಾಗಿ ರಕ್ಷಿತಾ ಧನುಷ್ಗೇನು ನೋವಾಗೋ ಥರ ಆಗಲಿ, ಬೆನ್ನಿಗೆ ಚೂರಿ ಹಾಕೋ ಥರ ಕೆಲಸಗಳಾಗಲಿ ಮಾಡಿರೋದಿಲ್ಲ. ಆದರೂ ಕೂಡ ಧನುಷ್ ಏನಕ್ಕೆ ಇತ್ತೀಚೆಗೆ ರಕ್ಷಿತಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಕಾರಣ. ಆದರೆ ಮೊನ್ನೆ ಕಳಪೆ ಕೊಡೋವಾಗಲೂ ಕೂಡ ರಕ್ಷಿತಾ ಹೆಸರು ತಗೊತಾರೆ. ಆಮೇಲೆ ಇವತ್ತು ಫೋಟೋಗೆ ಚಾಕು ಚುಚ್ಚೋವಾಗಲೂ ಕೂಡ ಅವ್ರ ಹೆಸರು ತಗೊಂಡಿರ್ತಾರೆ. ಅವ್ರು ಕೊಡೋ ರೀಸನ್ ಏನಪ್ಪ ಅಂತಂದರೆ, ರಕ್ಷಿತಾ ಅವರು ಫೇವರಿಸಮ್ ಮಾಡ್ತಿದ್ದಾರೆ, ಅವ್ರಿಗೆ ಯಾರು ಫೇವ್ರೇಟ್ ಆಗಿರ್ತಾರೆ ಅವ್ರ ಪರವಾಗಿ ಆಟ ಆಡ್ತಿದ್ದಾರೆ ಅಂತೇಳಿ ಕಾರಣ ಕೊಡ್ತಾರೆ. ಬಿಗ್ ಬಾಸಲ್ಲಿ ಎಲ್ಲರೂ ಮಾಡ್ತಾ ಇರೋದು ಅದನ್ನೇ. ಯಾರು ಅವ್ರಿಗೆ ಇಷ್ಟ ಆಗಿರ್ತಾರೆ ಅವ್ರ ಪರವಾಗಿ ಆಟ ಆಡ್ತಾರೆ, ಅವ್ರಿಗೋಸ್ಕರ ಆಟ ಆಡ್ತಿದ್ದಾರೆ. ರಕ್ಷಿತಾ ಆಟ ಆಡಿದ್ರೆ ತಪ್ಪೇನಿದೆ? ಅದು ರಕ್ಷಿತಾ ಅವಳು ಫೇವರಿಸಮ್ ಮಾಡಿ ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಪರವಾಗಿ ಆಟ ಆಡಿದ್ರೆ ಇವ್ರಿಗೆ ಹೆಂಗೆ ನೋವಾಗತ್ತೆ, ಇವ್ರಿಗೇನು ಬೇಜಾರಾಗತ್ತೆ? ಅದು ಗೊತ್ತಿಲ್ಲ. ಧನುಷ್ ಅವರೇ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ನು 2ನೇ ಸ್ಪರ್ಧಿ ಸ್ಪಂದನ.